ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿರುವಂತಹ ಈ ಭಿಕ್ಷುಕಿ ಯಾರು, ಇವರ ಬಗ್ಗೆ ನಿಮಗೆ ಗೊತ್ತಾ? ಜನ ಇವರ ಹಿಂದೆ ಅಲಿಯೋದು ಯಾಕೆ? ಇವರ ಬಳಿ ಅಂತಹ ಯಾವ ಶಕ್ತಿ ಇದೆ? ಜನರು ಇವರು ಸೇವಿಸಿದಂತಹ ಟೀ ಆಗಲಿ ಊಟವನ್ನಾಗಲಿ ಅರ್ಧಂಬರ್ಧ ಬಿಟ್ಟರೆ ಅದನ್ನು ಮುಗಿಬಿದ್ದು ಸೇವಿಸೋದು ಯಾಕೆ? ಇವರ ಹಿನ್ನೆಲೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಪ್ರಿಯ ಬಂಧುಗಳೇ, ನಮ್ಮ ದೇಶದಲ್ಲಿ ಆಚಾರ ವಿಚಾರಗಳಿಗೆ, ಸಂಸ್ಕೃತಿ ನಂಬಿಕೆಗಳಿಗೆ ಕೊರತೆಯೇ ಇಲ್ಲ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಿರತಕ್ಕಂತಹ ದೇಶ ನಮ್ಮದು. ಹಾಗಾಗಿಯೇ ಅನೇಕ ರೀತಿಯ ನಂಬಿಕೆ, ಕೆಲವೊಂದು ಮೂಢನಂಬಿಕೆಗಳನ್ನು ಕೂಡ ಇರುವುದನ್ನು ನಾವು ಕಾಣಬಹುದು. ಅವರವರು ನೋಡುವಂತಹ ತಳಹದಿಯ ಮೇಲೆ ಅದು ನಿಂತಿರುತ್ತದೆ. ಇನ್ನು ಬಂಧುಗಳೇ, ಈ ಮಹಿಳೆ ಯಾರು, ಇವರ ಹಿನ್ನೆಲೆ ಏನು ಅನ್ನೋದನ್ನ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋ ಜೊತೆಗೆ ಬಂಧುಗಳೇ, ನೀವು ಕೊಡುವಂತಹ ಒಂದೇ ಒಂದು ಲೈಕ್ ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದೇ ಒಂದು ಲೈಕ್ ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಸೊ ಮತ್ತೆ ತಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಪ್ರಿಯ ಬಂಧುಗಳೇ, ಈ ಮಹಿಳೆ ಇರುವುದು ತಮಿಳುನಾಡಿನ ತಿರುವಣ್ಣಾಮಲೈ ಎನ್ನುವ ಪ್ರದೇಶದ ಅರುಣಾಚಲಂ ಎಂಬ ದೇವಾಲಯದ ಬಳಿ. ಇವರ ಹೆಸರು ಟೋಪಿಯಮ್ಮ ಅಂತ. ಇವರ ಮೂಲ ಹೆಸರು ಬಂದು ಪಳ್ಳಳಿಯಮ್ಮ ಅಂತೇಳಿ ಕರೀತಾರೆ ಇವರನ್ನ. ಇನ್ನು ಇವರಿಗೆ ಯಾಕೆ ಟೋಪಿಯಮ್ಮ ಅಂತ ಕರೀತಾರೆ ಅಂತಂದರೆ, ಯಾವಾಗ ನೋಡಿದರೂ ಕೂಡ ಇವರು ಸದಾಕಾಲ ಆ ಟೋಪಿಯನ್ನೇ ಧರಿಸಿರುತ್ತಾರೆ. ಹಾಗಾಗಿಯೇ ಇವರಿಗೆ ಟೋಪಿಯಮ್ಮ ಎಂದು ಕರೆಯುತ್ತಾರೆ. ಪ್ರಸ್ತುತ ದಿನಮಾನಗಳಲ್ಲಿಯೂ ಕೂಡ ಇವರನ್ನ ಟೋಪಿಯಮ್ಮ ಅಂತಾನೆ ಕರೆಯೋದುಂಟು. ಇನ್ನು ಪ್ರತಿದಿನಾಲೂ ಕೂಡ ದೇವರ ದರ್ಶನವನ್ನು ಪಡೆದು ಪ್ರದಕ್ಷಿಣೆಯನ್ನ ಮಾಡ್ತಾರೆ. ಸಂಜೆ ಆಗ್ತಾ ಇದ್ದ ಹಾಗೆ ಅರುಣಾಚಲಂ ದೇವಸ್ಥಾನದ ಬಳಿ ಇರುವಂತಹ ರಾಮ್ಕುಮಾರ್ ಆಶ್ರಮದ ಬಳಿಯಲ್ಲಿ ಸಂಜೆ ಇರ್ತಾರೆ. ಹಾಗೆ ಇವರು ಕಂಡು ಬಂದ ಕೂಡಲೇ ಜನರು ಇವರ ಬಳಿ ಹೋಗಿ ಸರದಿ ಸಾಲಿನಲ್ಲಿ ನಿಂತು ಇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ಸ್ಥಳಕ್ಕೆ ಇವರು ಬಂದಿದ್ದು ಸುಮಾರು 20 ವರ್ಷಗಳ ಹಿಂದೆ ಎಂದು ಹೇಳಲಾಗ್ತದೆ. ಇವರು ಈ ರೀತಿಯಾಗಿ ಮಾನಸಿಕ ಅಸ್ವಸ್ಥತೆಯಾಗಲು ಕಾರಣವೇನೆಂದರೆ, ಇವರ ಕುಟುಂಬದಲ್ಲಿ ಇವರಿಗೆ ತೀರಾ ಹತ್ತಿರದಲ್ಲಿರ್ತಕ್ಕಂತಹ ಯಾರೋ ವಿಧಿವಶರಾದ ಮೇಲೆ ಇವರು ಈ ಸ್ಥಿತಿಗೆ ಬಂದು ತಲುಪಿದ್ದಾರೆ ಎಂದು ಹೇಳಲಾಗ್ತದೆ. ತದನಂತರದಲ್ಲಿ ಅವರು ಅರುಣಾಚಲಂ ದೇವಸ್ಥಾನಕ್ಕೆ ಬರುತ್ತಾರೆ. ಅಲ್ಲಿ ಬಂದ ಮೇಲೆ ಇವರಿಗೆ ಜ್ಞಾನೋದಯವಾಯಿತು ಎಂದು ಹೇಳಲಾಗ್ತದೆ. ಪ್ರಿಯ ಬಂಧುಗಳೇ, ಇನ್ನೂ ಜನರು ಯಾಕೆ ಇವರ ಬಳಿ ಬರುತ್ತಾರೆ ಅಂದರೆ, ಯಾರಾದರೂ ಇವರಿಗೆ ಸೋಕಿದರೆ ಸಾಕು ಅವರ ಜೀವನ ಸುಧಾರಿಸಿಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿಯೇ ಇವರ ಬಳಿ ಬಂದು ಆಶೀರ್ವಾದವನ್ನು ಪಡೆದು ಅದೆಷ್ಟೋ ಜನರು ಇವರಿಗೆ ಈಗಲೂ ಕೂಡ ಆರಾಧನೆಯನ್ನು ಮಾಡ್ತಾರೆ. ಅದೆಷ್ಟೋ ಡಾಕ್ಟರ್ಗಳ ಕೈಯಲ್ಲಿ ಮಾಡಲು ಆಗದೇ ಇರತಕ್ಕಂತಹ ಕೆಲಸವನ್ನು ಇವರನ್ನು ಕಂಡಾಗ ಇವರ ಕೈಯಲ್ಲಿ ಆಶೀರ್ವಾದವನ್ನು ಪಡೆದ ನಂತರದಲ್ಲಿ ಅದೆಷ್ಟೋ ರೋಗಿಗಳು ತಮ್ಮ ಜೀವನವನ್ನು ಸುಧಾರಿಸಿಕೊಂಡಿದ್ದಾರೆ ಎನ್ನುವಂತಹ ನಂಬಿಕೆ ಇದೆ. ಇವರು ದಾರಿ ಮೇಲೆ ಹೋಗ್ತಾ ಇದ್ರು ಅಂತಂದರೆ ಸರದಿ ಸಾಲಿನಲ್ಲಿ ಜನರು ನಿಂತು ಇವರ ಪಾದವನ್ನು ಸ್ಪರ್ಶ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅದರಲ್ಲೂ ಇವರು ಟೀ ಅಂಗಡಿಗೆ ಹೋದ್ರು, ಯಾವುದಾದ್ರೂ ಹೋಟ್ಲಿಗೆ ಹೋದ್ರು ಅಂತಂದರೆ ಇವರಿಗೆ ಊಟವನ್ನಾಗಲಿ ಟೀಯನ್ನಾಗಲಿ ಕೊಡ್ತಾರೆ. ತದನಂತರದಲ್ಲಿ ಇವರು ಬಿಡುವಂತಹ ಅರ್ಧಂಬರ್ಧ ಊಟವನ್ನಾಗಲಿ ಅಥವಾ ಟೀಯನ್ನಾಗಲಿ ಜನರು ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡ್ತಾರೆ. ಕಾರಣ, ಇವರು ಸೇವಿಸಿ ಬಿಟ್ಟಿರ್ತಕ್ಕಂತಹ ಊಟವನ್ನು ಪ್ರಸಾದದ ರೀತಿಯಲ್ಲಿ ತಿಳಿದುಕೊಂಡು ಆ ಪ್ರಸಾದವನ್ನು ಸೇವಿಸ್ತಾರೆ ಜನರು. ಅದೇನೋ ಅವರ ಒಂದು ನಂಬಿಕೆ. ಸೊ ಸದ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೇವರ ರೂಪದಲ್ಲಿ ಜನರು ಇವರನ್ನು ಕಾಣ್ತಾ ಇದ್ದಾರೆ. ಬಂಧುಗಳೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.